ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ನಡೆದಂತಹ ಪ್ರಕರಣ ಬಂಧಿತ ಆರೋಪಿಗೆ 10 ದಿನ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿದೆ. ಮುತ್ತಪ್ಪರಾಯ್ ಅವರ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ನಡೆದಂತಹ ಪ್ರಕರಣ ಮಾಜಿ ಗನ್ಮ್ಯಾನ್ ವಿಠಲ್ಗೆ 10 ದಿನ ಪೊಲೀಸ್ ಕಸ್ಟಡಿ. ವಿಠಲ್ ಮೇಲೆ ಅನುಮಾನ ಜಾಸ್ತಿ ಇದೆ. ಶೂಟೌಟ್ ಸಂಬಂಧ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬಂಧಿತ ಆರೋಪಿಗೆ 10 ದಿನಗಳ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿದೆ. ಮಾಜಿ ಗನ್ಮ್ಯಾನ್ ವಿಠಲ್ಗೆ 10 ದಿನ ಪೊಲೀಸ್ ಕಸ್ಟಡಿ. ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಶೂಟೌಟ್ ಪ್ರಕರಣ, ಯಾವುದೇ ಪ್ರಕರಣಗಳು ನೋಡಿ ಒಳಗಿನವರ ಸಹಾಯ ಇಲ್ಲದೆ ಹೊರಗಿನವರು ಬರೋದಕ್ಕೆ ಸಾಧ್ಯ ಇಲ್ಲ. ಪಹಲ್ಗಾಮ್ ಅಟ್ಯಾಕ್ ಅಲ್ಲೂ ಅಷ್ಟೇ, ಅಲ್ಲಿನ ಸ್ಥಳೀಯರ ಬೆಂಬಲವಿಲ್ಲದೆ ಉಗ್ರರು ಒಳಗೆ ಬಂದು ಸೇರ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗೆ ರಿಕ್ಕಿ ರೈ ಮೇಲೆ ನಡೆದಂತಹ ಶೂಟೌಟ್ ಪ್ರಕರಣದಲ್ಲೂ ಅಷ್ಟೇನೆ, ಒಳಗಿನವರ ಮಾಹಿತಿ, ಒಳಗಿನವರ ಸಹಾಯ ಇಲ್ಲದೆ ಹೊರಗಿನವರು ಯಾರೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಠಲ್ ಮೇಲೆ, ಅಂದರೆ ಮಾಜಿ ಗನ್ಮ್ಯಾನ್, ಈ ಹಿಂದೆ ಈತ ಗನ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು, ಆತನ ಮೇಲೆ ಒಂದಷ್ಟು ಶಂಕೆ ಇರೋದ್ರಿಂದ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರು, ಏನು ಎತ್ತ, ಯಾವಾಗ ಕೆಲಸ ಬಿಟ್ಟರು, ಕೆಲಸದಲ್ಲಿರುವಾಗ ಏನಾದರೂ ವೈಮನಸ್ಸಿತ್ತ, ಇವರು ಹಾಗೂ ರಿಕ್ಕಿ ರೈ ನಡುವೆ ಏನಾದರೂ ವ್ಯವಹಾರ ಇತ್ತಾ, ಬೇರೆ ಬೇರೆ ವಿಚಾರಗಳು, ಇವ್ರ ಕಾಂಟ್ಯಾಕ್ಟಲ್ಲಿ ಯಾರಾದರೂ ಇದ್ದಾರಾ, ಇದೆಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ಸಮಗ್ರವಾಗಿ ವಿಚಾರಣೆಯನ್ನು ನಡೆಸ್ತಾರೆ.